ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 43ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 43. ಕ ಶ್ರದ್ಧದೀತಾನ್ಯತಮಸ್ತವ ಪ್ರಭೋ ರಸಾಂ ಗತಾಯ ಭುವ ಉದ್ವಿಬರ್ಹಣಂ ನ ವಿಸ್ಮಯೋಸೌ ತ್ವಯಿ ವಿಶ್ವವಿಸ್ಮಯೇ ಯೋ ಮಾಯಯೇದಂ ಸಸೃಜೇತಿ ವಿಸ್ಮಯಂ. ಅನುವಾದ: ದೇವೋತ್ತಮ ಪರಮಪುರುಷನಾದ ನೀನಲ್ಲದೆ ಬೇರಾರಿಂದ ಪೃಥ್ವಿಯನ್ನು ನೀರಿನಿಂದ ಮೇಲೆತ್ತಲು ಸಾಧ್ಯ. ನಿನಗಾದರೋ ಅದು ಅದ್ಭುತ ಕಾರ್ಯವಲ್ಲ, ಏಕೆಂದರೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನೀನು ಅಷ್ಟೊಂದು ಅದ್ಭುತವಾಗಿ ವರ್ತಿಸಿರುವೆ. ನಿನ್ನ ಶಕ್ತಿಯಿಂದ ನೀನು ಈ ಅದ್ಭುತ ವಿಶ್ವವನ್ನು ಸೃಷ್ಟಿಸಿರುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೇಳ್ತಾರೆ, ಚರಾಚರವು ಸೇರಿದಂತೆ ಎಲ್ಲ ನಿವಾಸಿಗಳ ಉದ್ದೇಶಕ್ಕೋಸ್ಕರನೇ ನೀನು ಈ ಪೃಥ್ವಿಯನ್ನು ಸೃಷ್ಟಿ ಮಾಡಿದ್ಯಾ. ಈ ಪೃಥ್ವಿ ನಿನ್ನ ಪತ್ನಿ ಇದ್ದ ಹಾಗೆ, ನೀನು ಪರಮ ಪಿತೃವಾಗಿದೆಯಾ. ತಜ್ಞ ಯಾಜ್ಞಿಕ ಅರಣಿಯಲ್ಲಿ ಅಗ್ನಿಯನ್ನು ಹೇಗೆ ಇರಿಸ್ತಾನೋ ಅದೇ ರೀತಿ ನೀನು ನಿನ್ನ ಸತ್ವವನ್ನು ಪೃಥ್ವಿಯಲ್ಲಿ ಹೂಡಿದೀಯಾ. ನಿನಗೆ ಆ ತಾಯಿ ಪೃಥ್ವಿಯ ಜೊತೆಗೆ ನಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನು ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವೋತ್ತಮ ಪರಮ ಪುರುಷನಾದಂತಹ ನೀನಲ್ಲದೆ ಬೇರೆ ಯಾರಿಂದ ತಾನೇ ಈ ಪೃಥ್ವಿಯನ್ನು ನೀರಿನಿಂದ ಮೇಲೆತ್ತೋದಕ್ಕೆ ಸಾಧ್ಯ? ನಿನಗೆ ಅದು ಅದ್ಭುತ ಕಾರ್ಯ ಅಂತೂ ಅಲ್ವೇ ಅಲ್ಲ. ಯಾಕೆ ಅಂತಂದರೆ, ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನೀನು ಎಷ್ಟೊಂದು ಅದ್ಭುತವಾಗಿ ನೀನು ವರ್ತನೆ ಮಾಡಿದ್ಯಾ ಅಂತಂದರೆ, ನಿನ್ನ ಶಕ್ತಿಯಿಂದ ನೀನು ಈ ಅದ್ಭುತ ವಿಶ್ವವನ್ನೇ ಸೃಷ್ಟಿ ಮಾಡಿದ್ಯಾ ಅಂದಮೇಲೆ ಈ ಪೃಥ್ವಿಯನ್ನು ಮೇಲೆತ್ತೋದು ಒಂದು ಅದ್ಭುತ ಕೆಲಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದು ನಿನಗೆ ಅದ್ಭುತ ಅಲ್ಲ, ಆದರೆ ನಮಗದು ಅದ್ಭುತ ಅಂತ ಅನಿಸುತ್ತೆ ಅಂತನ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಪೃಥ್ವಿ ಅನ್ನೋದು ಎಷ್ಟು ದೊಡ್ಡ ಗ್ರಹ ಅಲ್ವಾ, ಅದನ್ನು ಎತ್ತೋದು ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ. ಆದರೆ ಭಗವಂತನಿಗೆ ಅದು ಏನೂ ಅಲ್ಲ, ಯಾಕಂದರೆ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ್ದಾನೆ. ಅವನ ರೋಮಗಳಲ್ಲಿ ಗ್ರಹಗಳು, ಸಮುದ್ರಗಳಿದೆ, ಅದೆಲ್ಲ ನಾವು ತಿಳ್ಕೊಂಡಿದ್ದೀವಲ್ವ. ಅವನ ವಿಶ್ವಸೃಷ್ಟಿ, ಅವನ ಅಂಗಾಂಗಗಳಲ್ಲಿ ಏನೇನೆಲ್ಲ ಹೇಗೆಲ್ಲ ಇದೆ ಅಂತಂದ್ಬಿಟ್ಟು ಅದೆಲ್ಲ ಆಗಿ ಅವನು ವಿಶ್ವವನ್ನೇ ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಇದೊಂದು ಸಾಮಾನ್ಯವಾದಂಥ ವಿಷಯ ಭಗವಂತನಿಗೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿಜ್ಞಾನಿಯೊಬ್ಬ ಅಜ್ಞಾನಿ ಜನಸ್ಥೋಮಕ್ಕೆ ಅದ್ಭುತವೆನಿಸುವಂಥದ್ದೊಂದನ್ನು ಅನ್ವೇಷಣೆ ಮಾಡಿದಾಗ ಶ್ರೀಸಾಮಾನ್ಯರು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ಅದನ್ನು ಅದ್ಭುತ ಸಂಶೋಧನೆ ಎಂದು ಅಂಗೀಕರಿಸುತ್ತಾರೆ. ಆದರೆ ಬುದ್ಧಿವಂತನಾದವನಿಗೆ ಅಂತಹ ಸಂಶೋಧನೆಗಳಿಂದ ವಿಸ್ಮಯವಾಗುವುದಿಲ್ಲ. ಅವನು ವಿಜ್ಞಾನಿಯ ಅದ್ಭುತ ಮೇಧಾಶಕ್ತಿಯನ್ನು ಸೃಷ್ಟಿಸಿದ ಪುರುಷನಿಗೆ ಎಲ್ಲ ಕೀರ್ತಿ ಗೌರವಗಳನ್ನು ಸಲ್ಲಿಸುತ್ತಾನೆ. ನೋಡಿದ್ರ ಎಷ್ಟು ಇಂಪಾರ್ಟೆಂಟ್ ವಿಷಯ ಇದು. ಈಗ ಒಬ್ಬ ವಿಜ್ಞಾನಿ, ಅವನಿಗೆ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ. ಅವನೇನು ಮಾಡ್ತಾನೆ, ಯಾವುದೋ ಒಂದನ್ನು ಅನ್ವೇಷಣೆ ಮಾಡಿ, ಯಾರು ಜ್ಞಾನಿಗಳಲ್ವೋ, ಈಗ ನಮಗೆ ವಿಜ್ಞಾನದ ಬಗ್ಗೆ ಏನು ಗೊತ್ತಿದೆ, ಈ ಜಗತ್ತಿನ ಬಗ್ಗೆ ಸರಿಯಾಗಿ ಏನೂ ಗೊತ್ತಿರೋದಿಲ್ಲ. ಸೊ ಅವನೇನೋ ಒಂದು ಅನ್ವೇಷಣೆ ಮಾಡಿದಾಗ, ಅಂದರೆ ಆಲ್ರೆಡಿ ಅದು ಈ ಜಗತ್ತಲ್ಲಿ ಇದೆ, ಅದನ್ನು ನಮಗೆ ತೋರಿಸ್ಕೊಡ್ತಾನೆ ಅವನು. ಅದಕ್ಕೆ ನಾವೇನು ಅಂದ್ಕೊಳ್ತೀವಿ, ಓ ಎಂಥ ಕೆಲಸ ಮಾಡಿಬಿಟ್ಟಿದ್ದಾನೆ, ಅದ್ಭುತವಾದಂತಹ ಸಂಶೋಧನೆಯನ್ನು ಮಾಡಿಬಿಟ್ಟಿದ್ದಾರೆ ಅಂತ ನಾವು ಅದನ್ನು ಒಪ್ಕೊಳ್ತೀವಿ. ಯಾಕೆ? ನಾವು ಅಜ್ಞಾನಿಗಳಾಗಿರೋದ್ರಿಂದ. ಸೊ ಸಾಮಾನ್ಯ ಜನರು ಆ ವಿಜ್ಞಾನಿಯನ್ನು ಯಾವುದೇ ರೀತಿಯ ಪ್ರಶ್ನೆನೂ ಮಾಡೋದಿಲ್ಲ. ಯಾಕೆ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ. ನಮಗೆ ಆ ವಿಷಯದ ಬಗ್ಗೆ ಗೊತ್ತಿದ್ರೆ ನಾವು ಏನೋ ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು. ಆದರೆ ನಾವು ಪ್ರಶ್ನೆನೂ ಮಾಡೋದಿಲ್ಲ. ಅವನು ಏನು ಸಂಶೋಧನೆ ಮಾಡಿದಾನೋ ಅದನ್ನು ಸರಿ ಅಂತ ಒಪ್ಕೊಂಡು ಅವನನ್ನು ಹೊಗಳ್ತೀವಿ ಅಲ್ವಾ. ಆದರೆ ಬುದ್ಧಿವಂತನಾದವನಿಗೆ ಅಂಥ ಸಂಶೋಧನೆಗಳಿಂದ ಯಾವುದೇ ರೀತಿ ವಿಸ್ಮಯಗಳು ಕೂಡ ಆಗೋದಿಲ್ಲ. ಅವನಿಗೇನು ಅದು ಅದ್ಭುತ ಕೂಡ ಅಂತ ಅನಿಸೋದಿಲ್ಲ. ಅವನು ವಿಜ್ಞಾನಿಯ ಅದ್ಭುತ ಮೇಧಾಶಕ್ತಿಯನ್ನು ಯಾರು ಸೃಷ್ಟಿ ಮಾಡಿರ್ತಾನೋ, ಈಗ ಅವನಿಗೆ ಗೊತ್ತಿರುತ್ತೆ ಅಲ್ವಾ, ಅವನು ಇನ್ನೂ ಒಂದು ಲೆವೆಲ್ ಮುಂದೆ ಹೋಗಿ ಅವನು ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಾನೆ, ಜ್ಞಾನಿ ಆಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ. ಅವನೇನು ಮಾಡ್ತಾನೆ, ಆ ವಿಜ್ಞಾನಿಯ ಮೆದುಳನ್ನು ಸೃಷ್ಟಿ ಮಾಡಿರ್ತಾನಲ್ಲ, ಆ ಮೇಧಾಶಕ್ತಿಯನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನಿಗೆ ಅಥವಾ ಆ ಪುರುಷನಿಗೆ
ಎಲ್ಲ ಕೀರ್ತಿ ಗೌರವಗಳನ್ನು ಸಲ್ಲಿಸ್ತಾನೆ. ಇಷ್ಟೇ ಇರೋದು ಡಿಫ್ರೆನ್ಸು. ಯಾರಿಗೆ ಗೊತ್ತಿರುತ್ತೋ ಅವರಿಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಯಾರಾದರೂ ಏನಾದರೂ ಮಾಡಿದ್ರೆ ಇದು ಭಗವಂತನ ಕಾರ್ಯ, ಅವನಿಂದ ಬಂದಿರುವಂಥದ್ದು. ಯಾಕಂದರೆ ಈ ಶರೀರವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಶರೀರದಲ್ಲಿ ಆ ಶಕ್ತಿಯನ್ನು ಯಾರು ತುಂಬಿದಾನೋ ಅವನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ, ಅವನನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಗತ್ತೆ. ಶ್ರೀಸಾಮಾನ್ಯನು ಐಹಿಕ ಪ್ರಕೃತಿಯ ಅದ್ಭುತ ಕಾರ್ಯಗಳಿಂದ ಮೂಕ ವಿಸ್ಮಿತನಾಗುತ್ತಾನೆ ಮತ್ತು ಎಲ್ಲ ಕೀರ್ತಿ ಗೌರವಗಳನ್ನು ಅದ್ಭುತವಾದ ವಿಶ್ವದ ಕಾಣ್ಕೆಗೆ ಸಲ್ಲಿಸುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯುಳ್ಳ ಮೇಧಾವಿಯು ಈ ವಿಶ್ವ ದೃಷ್ಟಿಯ ಹಿಂದೆ ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿರುವಂತೆ, ಅಂದರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ ಅಂತ ಹೇಳಿದ್ದಾರೆ, ಆ ರೀತಿ ಭಗವಂತ ಶ್ರೀಕೃಷ್ಣನ ಮೇಧಾಶಕ್ತಿ ಇದೆ ಅನ್ನೋದನ್ನ ಚೆನ್ನಾಗಿ ಬಲ್ಲನು. ಅಂದರೆ ಅರ್ಥ ಏನು? ಈಗ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ಈ ಐಹಿಕ ಪ್ರಕೃತಿಯ ಅದ್ಭುತ ಕಾರ್ಯಗಳಿಂದ ಅವನಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ ಹೇಗಾಗೋಯ್ತಪ್ಪ, ಇದು ಹೇಗಾಯಿತು, ಅದು ಹೇಗಾಯಿತು ಅಂತ ಅವನು ಮೂಕ ವಿಸ್ಮಿತನಾಗ್ತಾನೆ. ಅಂದರೆ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಡ್ತಾನೆ, ಅಷ್ಟು ಆಶ್ಚರ್ಯ ಆಗುತ್ತೆ ಅವನಿಗೆ. ಆ ಎಲ್ಲ ಕೀರ್ತಿ ಗೌರವಗಳನ್ನು ಕೂಡ ಅವನು ಆ ಅದ್ಭುತವಾದಂತಹ ವಿಶ್ವಕ್ಕೆ ಕೊಡ್ತಾನೆ. ಎಂತೆಂಥ ಘಟನೆಗಳು ನಡೀತಾ ಇದೆ, ಇದಕ್ಕೆಲ್ಲ ಕಾರಣ ಈ ವಿಶ್ವ ಅಂತ ಅಂದ್ಕೊಳ್ತಾನೆ ಅವನು. ಅಥವಾ ಅಲ್ಲಿ ಯಾರಾದರೂ ಮಾಡಿದರೆ ಅವರಿಗೆ ಅವನು ಆ ಒಂದು ಕ್ರೆಡಿಟ್ ಕೊಡ್ತಾನೆ. ಆದರೆ ಯಾರಿಗೆ ಭಗವಂತನ ಜ್ಞಾನ ಇರುತ್ತೋ, ಪ್ರಜ್ಞೆ ಇರುತ್ತೋ ಅಂಥ ಮೇಧಾವಿ ಏನು ಮಾಡ್ತಾನೆ, ಈ ವಿಶ್ವ ದೃಷ್ಟಿಯ ಹಿಂದೆ, ಅಂದರೆ ಇಲ್ಲಿ ನಾವು ಏನೇನೆಲ್ಲ ನೋಡ್ತಾ ಇದ್ದೀವೋ, ಏನೇನೆಲ್ಲ ಘಟನೆಗಳು ನಡೀತಾ ಇದೆಯೋ, ಏನೇನೆಲ್ಲ ನಮ್ಗೆ ಆಶ್ಚರ್ಯಕರವಾಗಿ ಕಾಣಿಸೋ ರೀತಿ ನಡೀತಾ ಇದೆಯೋ, ಅದರ ಎಲ್ಲದರ ಹಿಂದೆ ಆ ಭಗವಂತನ ಮೇಧಾಶಕ್ತಿ ಇದೆ ಅನ್ನೋದು ಅವನು ಚೆನ್ನಾಗಿ ಗೊತ್ತಿರುತ್ತೆ. ಈಗ ಒಂದು ಮಗು ಹುಟ್ಟಿ ಸ್ವಲ್ಪ ಒಂದು ಚಿಕ್ಕ ಮಗು ಎಷ್ಟೋ ಚೆನ್ನಾಗಿ ಅದು ಸಂಗೀತವನ್ನು ಹಾಡ್ತಾ ಇರುತ್ತೆ. ಅಷ್ಟು ಚಿಕ್ಕ ಮಗು ಸಂಗೀತ ಹಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಬೇರೆಯವರು ಆಶ್ಚರ್ಯವಾಗಿ ನೋಡ್ತಾರೆ. ಆದರೆ ಯಾರು ಭಕ್ತರಾಗಿರ್ತಾರೋ, ಭಗವಂತನ ಬಗ್ಗೆ ತಿಳುವಳಿಕೆ ಇರುತ್ತೋ ಅವರಿಗೆ ಅಲ್ಲಿ ಭಗವಂತ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಈಗ ಒಬ್ಬೊಬ್ರು ಹೋರಾಟವನ್ನು ಮಾಡ್ತಾರೆ, ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬರುತ್ತೆ? ಬೇರೆಯವರು ಹೆದರ್ಕೊಳ್ತಾರೆ, ಆದರೆ ಅವನಿಗೆ ಅಷ್ಟು ಶಕ್ತಿ ಧೈರ್ಯ ಇರುತ್ತಲ್ಲ, ಅದರ ಹಿಂದೆ ಭಗವಂತನ ಒಂದು ಕೈವಾಡ ಇರೋದು ಅವರಿಗೆ ಗೊತ್ತಾಗತ್ತೆ. ಆಗ ಅವ್ರೇನು ಮಾಡ್ತಾರೆ, ಅದನ್ನು ಆಶ್ಚರ್ಯವಾಗಿ ನೋಡೋದಿಲ್ಲ. ಇದರಿಂದ ನಮ್ಮ ಕೃಷ್ಣ ಇದ್ದಾನೆ, ಅವನ ಒಂದು ಮೇಧಾಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಅವನು ತಿಳ್ಕೊಳ್ತಾನೆ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಯಾವ ಶ್ಲೋಕ ಅಂತಂದರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಅಂತ ಬರುತ್ತಲ್ಲ, ಆ ಶ್ಲೋಕದಲ್ಲಿ ಏನು ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿ ಅನ್ನೋದು ಎಲ್ಲ ಚರಾಚರ ವಸ್ತುಗಳನ್ನು ಕೂಡ ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತೆ. ಅಂದರೆ ನಾನು ಅವರಿಗೆ ಪರ್ಮಿಷನ್ ಕೊಡಬೇಕು, ನಾನು ಹೇಳಿದಾಗೆ ಅವು ಸೃಷ್ಟಿ ಮಾಡುತ್ತೆ. ಈ ಒಂದು ಅಭಿವ್ಯಕ್ತಿ ಅನ್ನೋದು ಅದರ ನಿಯಮಕ್ಕನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತೆ, ನಾಶ ಆಗುತ್ತೆ. ಅಂದರೆ ಈ ಕೆಲಸ ನನ್ನ ಅಧೀನದಲ್ಲೇ ನಡೆಯುತ್ತೆ. ನಾನು ಹೇಳಿದಾಗೆ ಈ ಕೆಲಸಗಳೆಲ್ಲ ನಡೆಯೋದು, ನಾನು ಹೇಳಿದಾಗೆ ಅದು ಸೃಷ್ಟಿ ಮಾಡುತ್ತೆ, ಮತ್ತು ಅದು ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ. ಈ ರೀತಿ ಕೆಲಸ ನಡೀತಾನೆ ಇರುತ್ತೆ. ಅದು ನನ್ನ ಒಂದು ಅಧೀನದಲ್ಲಿ, ಅಥವಾ ನಾನು ಹೇಳಿದಾಗ ಆ ಕೆಲಸಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಗವಂತನ ಮೇಧಾಶಕ್ತಿನೇ ಇಲ್ಲಿ ಕೆಲಸ ಮಾಡುವಂಥದ್ದು. ಶ್ರೀಕೃಷ್ಣನಿಗೆ ಅದ್ಭುತ ವಿಶ್ವದ ಕಾಣ್ಕೆಯನ್ನು ನಿರ್ದೇಶಿಸುವುದು ಸಾಧ್ಯವಾದ್ದರಿಂದ ಅವನಿಗೆ ದೈತ್ಯಾಕಾರದ ವರಾಹಾವತಾರವೆತ್ತಿ ಪೃಥ್ವಿಯನ್ನು ನೀರಿನ ಕೆಸರಿನಿಂದ ಮೇಲೆತ್ತುವುದು ಅದ್ಭುತ ಕಾರ್ಯವೇನಲ್ಲ. ಅತ್ಯಂತ ಪ್ರೌಢನಾದ ವಿಜ್ಞಾನಿಯ ಕಲ್ಪನೆಗೂ ದಕ್ಕದ ತನ್ನ ಶಕ್ತಿ ಸಾಮರ್ಥ್ಯಗಳಿಂದಾಗಿ ಭಗವಂತನು ಇನ್ನೂ ಹೆಚ್ಚು ಅದ್ಭುತ ರೀತಿಯಲ್ಲಿ ವರ್ತಿಸಬಲ್ಲ ಎಂಬುದು ಭಕ್ತನಿಗೆ ಗೊತ್ತು. ಆದ್ದರಿಂದಲೇ ಅವನು ಅದ್ಭುತ ವರಾಹವನ್ನು ಕಂಡು ವಿಸ್ಮಿತನಾಗುವುದಿಲ್ಲ. ಇಲ್ಲಿ ಕೃಷ್ಣ ಎಂತೆಂಥ ಅದ್ಭುತವನ್ನು ಮಾಡಿ ಈ ವಿಶ್ವವನ್ನು ಮಾಡಿದಾನೆ, ಮತ್ತು ವಿಶ್ವಕ್ಕೆ ಅವನು ನಿರ್ದೇಶನ ಕೊಟ್ಟು ಇದೆಲ್ಲ ಮಾಡ್ತಾ ಇರೋದ್ರಿಂದಾನೆ ಅವನಿಗೆ ಈ ದೈತ್ಯಾಕಾರದ ಒಂದು ವರಾಹಾವತಾರವನ್ನು ಎತ್ತಿ ಆ ಪೃಥ್ವಿಯನ್ನು ನೀರಿನ ಕೆಸರಿನಿಂದ ಮೇಲೆ ಎತ್ತೋದೇನು ಒಂದು ಅದ್ಭುತ ಕೆಲಸ ಏನೂ ಅಲ್ಲ. ಯಾಕಂದರೆ ಅವನು ಅದನ್ನು ಸಾಮಾನ್ಯವಾಗಿ ಮಾಡ್ತಾನೆ. ಆದರೆ
ಈಗ ಪ್ರೌಢನಾಗಿರುವಂತಹ ಒಬ್ಬ ವಿಜ್ಞಾನಿ ಅಂದರೆ ಈ ಜಗತ್ತಲ್ಲೇ ಅತೀ ಬುದ್ಧಿವಂತ ಅಂತ ನಾವು ಯಾವ ವಿಜ್ಞಾನಿಗೆ ಹೇಳ್ತೀವೋ ಆ ವಿಜ್ಞಾನಿಯ ಕಲ್ಪನೆಗೂ ಕೂಡ ಎಟಕದೇ ಇರುವಂಥ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಭಗವಂತ ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸ, ಅದ್ಭುತ ಕೆಲಸಗಳನ್ನು ಅಥವಾ ಅದ್ಭುತ ರೀತಿಯಲ್ಲಿ ಅವನು ವರ್ತನೆ ಮಾಡಬಲ್ಲ ಅನ್ನೋದು ಭಕ್ತನಿಗೆ ಗೊತ್ತಿದೆ. ವಿಜ್ಞಾನಿ ಏನೂ ಅಲ್ಲ ಭಗವಂತನ ಮುಂದೆ ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಅವನ ಬುದ್ಧಿಮಟ್ಟಕ್ಕೂ ಎಟಕದೇ ಇರುವಷ್ಟು ಕೆಲಸಗಳನ್ನು ಭಗವಂತ ಮಾಡ್ತಾನೆ. ಆದರೆ ಅದು ಭಗವಂತನ ಭಕ್ತರಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅವರಿಗೆ ಅದ್ಭುತವಾದಂತಹ ವರಾಹವನ್ನು ನೋಡಿ ಅವರು ವಿಸ್ಮಿತರಾಗೋದಿಲ್ಲ, ಅವ್ರಿಗೇನು ಆಶ್ಚರ್ಯ ಅನಿಸೋದಿಲ್ಲ. ಅದೆಲ್ಲ ಭಗವಂತನ ಒಂದು ಸಾಮಾನ್ಯ ಕಾರ್ಯ ಅಂತ ಅವರು ತಿಳ್ಕೊಳ್ತಾರೆ. ಯಾಕಂದರೆ ಈ ವಿಶ್ವವನ್ನೇ ಸೃಷ್ಟಿ ಮಾಡಿದನಲ್ಲ, ಅದು ಎಂಥ ದೊಡ್ಡ ಕಾರ್ಯ. ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಚಲಿಸ್ತಾ ಇರುತ್ತೆ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಅಲುಗಾಡೋದಿಲ್ಲ, ಅದೇ ಪಥದಲ್ಲಿ ತಿರುಗುತ್ತೆ. ಈಗ ನೋಡಿ ಭೂಮಿ ತಿರುಗ್ತಾ ಇದೆ ಅಂತಾರೆ, ಹೇಗೆ ಗೊತ್ತಾಗುತ್ತೆ ನಮಗೆ? ತಿರುಗೋದೇ ಗೊತ್ತಾಗೋದಿಲ್ಲ. ತಿರುಗೋದು ಗೊತ್ತಾದರೆ ನಾವು ಇರೋದಕ್ಕಾಗತ್ತಾ ಇಲ್ಲಿ? ಇಲ್ಲ, ಅದು ತನ್ನ ಪಥದಲ್ಲಿ ತಾನು ಚಲಿಸ್ತಾ ಇರುತ್ತೆ. ಅದರ ಸುತ್ತ ಇನ್ನೊಂದು ಗ್ರಹ, ಅದರ ಸುತ್ತ ಹೀಗೆ ನವಗ್ರಹಗಳೆಲ್ಲ ಸುತ್ತುತ್ತಾ ಇರುತ್ತೆ. ಬೇಕಾದಷ್ಟು ಗ್ರಹಗಳಿದೆ, ಆದರೆ ಒಂದಕ್ಕೊಂದು ಟಚ್ ಆಗದೆ ಇರೋ ಹಾಗೆ ತಮ್ಮ ತಮ್ಮ ಪಥದಲ್ಲಿ ತಾವು ಎಲ್ಲಿದ್ದಾರೋ ಅಲ್ಲೇ ಸುತ್ತುತ್ತಾ ಇರ್ತಾರಲ್ಲ. ಇದೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದರೆ ಇನ್ನು ಎಷ್ಟೋ ಕೋಟ್ಯಾಂತರ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೇಗೆ ಮಾಡ್ದ ಇದೆಲ್ಲ ತುಂಬ ಆಶ್ಚರ್ಯಕರವಾದಂಥ ಸಂಗತಿಗಳಲ್ವಾ. ಅದರಿಂದನೇ ಭಗವಂತ ಒಂದು ಅವತಾರವನ್ನು ತಗೊಳ್ತಾನಲ್ಲ, ಅದನ್ನು ಅವರು ಅದ್ಭುತ ಅಂತ ಅಂದ್ಕೊಳ್ಳಲ್ಲ. ಯಾಕಂದರೆ ಅದಕ್ಕಿಂತ ಹೆಚ್ಚು ಅದ್ಭುತವಾದಂಥ ಕೆಲಸಗಳನ್ನು ಭಗವಂತ ಮಾಡಬಲ್ಲ ಅನ್ನೋದು ಭಕ್ತರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.